ಎಲ್ಲರಿಗೂ ನಮಸ್ತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಚಾಪ್ಟರಿನಲ್ಲಿ ನಾವು ಥರ್ಡ್ ಕ್ಲಾಸನ್ನು ಇವತ್ತು ತಗೊಳ್ತಾ ಇದ್ದೇವೆ. ಥರ್ಡ್ ಕ್ಲಾಸಲ್ಲಿ ಅಗೇನ್ ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡುವ. ಪ್ರಾಬ್ಲಮ್ ಈ ರೀತಿಯಾಗಿದೆ. ರೆಪ್ರೋ ಇಂಡಿಯಾ ಇಶ್ಯೂಡ್ 26,20,000 ಈಕ್ವಿಟಿ ಶೇರ್ಸ್. ಇದು ರುಪೀಸ್ ಅಲ್ಲ, ಈಕ್ವಿಟಿ ಶೇರ್ಸಿನ ಸಂಖ್ಯೆ 26,20,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಪ್ರತಿ ಈಕ್ವಿಟಿ ಶೇರಿನ ಫೇಸ್ ವ್ಯಾಲ್ಯೂ ₹10 ಈಚ್. ಥ್ರೂ ಬುಕ್ ಬಿಲ್ಡಿಂಗ್ ಪ್ರೊಸೆಸ್ ಮುಖಾಂತರ ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡುವ ಡೇಟ್ ಯಾವುದು ಅಂತ ಹೇಳಿದ್ರೆ November 28, 2005 and it is kept open for the public to subscribe equity shares up to December 1st, 2005. ಸೊ ಇಲ್ಲಿ 4 days 28, 29, 30 ಮತ್ತೆ 1st of December 4 days ಬುಕ್ ಬಿಲ್ಡಿಂಗ್ ಅಲ್ಲಿ ಪಬ್ಲಿಕ್ ಆದವರು ಈಕ್ವಿಟಿ ಶೇರ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ 4 ದಿವಸದ ಅವಕಾಶವನ್ನ ರೆಪ್ರೋ ಇಂಡಿಯಾ ಕಂಪನಿಯವರು ಕೊಟ್ಟಿದ್ದಾರೆ. ದ ಪ್ರೈಸ್ ಬ್ಯಾಂಡ್ ವಾಸ್ ₹145 to ₹165. ಸೊ ಈ ಏನು ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಅದರ ಪ್ರೈಸ್ ಬ್ಯಾಂಡ್ ಎಷ್ಟರಿಂದ ಎಷ್ಟುವರೆಗೆ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ₹145 to ₹165. ಆಫ್ಟರ್ ದ ಕ್ಲೋಸರ್ ಆಫ್ ಬುಕ್ ರನ್ನಿಂಗ್ ಅಂದ್ರೆ ಈ 4 ದಿವಸದ ನಂತರ ಏನ್ ಮಾಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ. ಅಂದ್ರೆ 2 ಡಿಸೆಂಬರಿಗೆ ಈಕ್ವಿಟಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬುಕ್ ಬಿಲ್ಡಿಂಗ್ ಪ್ರೊಸೆಸ್ಸಿನಲ್ಲಿ, ಯಾಕಂದ್ರೆ ಇಶ್ಯೂ ಪ್ರೊಸೆಸ್ ಅನ್ನ ಕ್ಲೋಸ್ ಮಾಡಿರ್ತಾರೆ. ಕಟ್ ಆಫ್ ಪ್ರೈಸ್ ವಾಸ್ ಫಿಕ್ಸ್ಡ್ at ₹150 ಪರ್ ಶೇರ್. ಪ್ರತಿಯೊಂದು ಶೇರಿನ ಕಟ್ ಆಫ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 150. ಸೊ ಇಲ್ಲಿ ನಮಗೆ ಪ್ರೈಸ್ ಬ್ಯಾಂಡ್ ಇದರ ಮಧ್ಯೆನೇ ಎಲ್ಲಾದ್ರೂ ಒಂದ್ ಕಡೆ ಕಟ್ ಆಫ್ ಪ್ರೈಸ್ ಅನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಬುಕ್ ಅನ್ನ ಕ್ಲೋಸ್ ಮಾಡಿದ ನಂತರ ಕಂಪನಿ ಕಟ್ ಆಫ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದು ₹150 ಪರ್ ಶೇರ್. ಇಟ್ ಎಕ್ಸ್ಪೆಕ್ಟೆಡ್ ಟು ಪೇ ಡಿವಿಡೆಂಡ್ at 100% ಫಾರ್ ದ ಇಯರ್ 2005-06. ಸೊ ಡಿವಿಡೆಂಡ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ರೆ 100%. ಸೊ ಎಷ್ಟು ಈ 100% ಏನಿದೆ ಅಲ್ವಾ ಅದು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ₹10 ಕೊಟ್ಟಿರ್ತಾರೆ. ಇಫ್ share issue expenses amounted to 20% of cut-off price. Underline 20%, underline cut-off price. ಸೊ ಇಲ್ಲಿ ಶೇರ್ ಇಶ್ಯೂ ಎಕ್ಸ್ಪೆನ್ಸಸ್ ಇದೆ. ಸೊ ಶೇರ್ ಇಶ್ಯೂ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಅಮೌಂಟ್ ಅಲ್ಲಿ ನಮಗೆ ಮೆನ್ಷನ್ ಮಾಡಲಿಲ್ಲ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ 20% ಇಶ್ಯೂ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಬಟ್ ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಅದು ಕಟ್ ಆಫ್ ಪ್ರೈಸ್ ಮೇಲೆ. ಸೊ ಕಟ್ ಆಫ್ ಪ್ರೈಸ್ ಇಲ್ಲಿ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಕಂಪನಿ ₹150 ಪರ್ ಶೇರ್. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಫಾರ್ಮುಲಾವನ್ನ ಅಪ್ಲೈ ಮಾಡಿಬಿಟ್ಟು ನಾವು ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಸೊಲ್ಯೂಷನ್ ಪಾರ್ಟಿಗೆ ಹೋಗುವ. ಸೊಲ್ಯೂಷನ್ ಈ ರೀತಿಯಾಗಿದೆ. ಡಿವಿಡೆಂಡ್ 100% ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವತ್ತೂ ಡಿವಿಡೆಂಟ್ ಅನ್ನ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಡಿವಿಡೆಂಡ್ ಕಮ್ಸ್ ಟು ₹10. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸಿನ ಫಾರ್ಮುಲಾ ನಾನು ಈಗಾಗಲೇ ಕೊಟ್ಟಿದ್ದೆ ನಾನು ನಿಮಗೆ. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ನಾವು ಶೇರ್ ಹೋಲ್ಡರ್ಸ್ ಇಂದ ಕಲೆಕ್ಟ್ ಮಾಡಿದಂತ ಹಣ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ನಿಂದ ಕಲೆಕ್ಟ್ ಮಾಡಿದಂತ ಹಣ. ಸೊ ಇಲ್ಲಿ ಕಟ್ ಆಫ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಇಕ್ವಿಟಿ ಶೇರ್ ಹೋಲ್ಡರ್ಸ್ ನಿಂದ ಪ್ರತಿಯೊಂದು ಶೇರ್ ಮೇಲೆ ನಾವು ₹150 ಅನ್ನ ಕಲೆಕ್ಟ್ ಮಾಡ್ತೇವೆ. ಸೊ ಇದನ್ನ ನಾವು ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳ್ತೇವೆ. ಸೊ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ 150 ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಇಶ್ಯೂ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ನಮಗೆ ನೇರವಾಗಿ ಅಮೌಂಟ್ ಕೊಟ್ಟಿಲ್ಲ, ಬಟ್ ಪರ್ಸೆಂಟೇಜ್ ಹೇಳಿದ್ದಾರೆ. 20% ಆಫ್ ಕಟ್ ಆಫ್ ಪ್ರೈಸ್ ಅಂದ್ರೆ 20% ಆಫ್ ₹150. ಸೊ ಇಲ್ಲಿ 20% ಆಫ್ 150 ₹30 ಬರುತ್ತೆ. ಸೊ 150 ಮೈನಸ್ 30 ನಮಗೆ ಮಾರ್ಕೆಟ್ ಪ್ರೈಸ್ ₹120 ಬರುತ್ತೆ. ಈಗ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಡಿವಿಡೆಂಡ್ ಈಲ್ಡ್ ಮೆಥಡಿನ ಪ್ರಕಾರ ಫಾರ್ಮುಲಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಪಿ ಮಲ್ಟಿಪ್ಲೈಡ್ ಬೈ 100. ಸೊ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ ₹10 ತಗೊಂಡಿದ್ದೇವೆ, ಡಿವೈಡೆಡ್ ಬೈ
divided by P ಅಂದರೆ market price per share. So market price per share 120 rupees, 120. Cost of equity shares ಅನ್ನ percentage ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಆದ ಕಾರಣ multiplied by 100. So cost of capital for this particular question comes to 8.33%. ಇನ್ನೊಂದು ಪ್ರಾಬ್ಲಮ್ ಅನ್ನು ನಾವು ಗಮನಕ್ಕೆ ತಗೊಳ್ಳುವ. Problem number 6. The details of 4 companies that access the primary capital market during 2005-6 are given below. Calculate their cost of equity. So ಇಲ್ಲಿ ಇಷ್ಟುವರೆಗೆ ನಾವು ಒಂದೊಂದು ಕಂಪನಿಯ ಕಾಸ್ಟ್ ಆಫ್ ಇಕ್ವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಇಲ್ಲಿ ನಮಗೆ 12 ಮಾರ್ಕ್ಸಿಗೆ 4 ಕಂಪನಿಯ ಇನ್ಫಾರ್ಮೇಷನ್ ಅನ್ನ, ಪ್ರೈಮರಿ ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು 4 ಕಂಪನಿಯ ಬೇರೆ ಬೇರೆ ಕಾಸ್ಟ್ ಆಫ್ ಇಕ್ವಿಟಿಯನ್ನ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ, ಪ್ರತಿಭಾ ಇಂಡಸ್ಟ್ರೀಸ್ ಅಂತ ಕೊಟ್ಟಿದ್ದಾರೆ, ಮಲ್ಲು ಪೇಪರ್ ಮಿಲ್ಸ್ ಅಂತ ಹೇಳಿ ಮತ್ತೊಂದು ಕಂಪನಿಯ ಹೆಸರು ಗೀತಾಂಜಲಿ ಜೆಮ್ಸ್. ಫೇಸ್ ವ್ಯಾಲ್ಯೂ ಪ್ರತಿ ಕಂಪನಿದು 110 ರೂಪೀಸ್ ಕೊಟ್ಟಿದ್ದಾರೆ. ಇಶ್ಯೂ ಪ್ರೈಸ್ ಏನಿದೆ ವೇರಿಯೇಷನ್ ಇದೆ, ಬೇರೆ ಬೇರೆ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ಅಲ್ಲಿ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಈ ಕ್ವಶನ್ ಅಲ್ಲೂ ಸಹ ನಮಗೆ ಇಶ್ಯೂ ಎಕ್ಸ್ಪೆನ್ಸಸ್ ಅನ್ನ ಅಮೌಂಟ್ ಲೆಕ್ಕದಲ್ಲಿ ಕೊಡಲಿಲ್ಲ, ಅಮೌಂಟ್ ಫಾರ್ಮಿನಲ್ಲಿ ಅದನ್ನ ಕೊಡಲಿಲ್ಲ. ಇಶ್ಯೂ ಎಕ್ಸ್ಪೆನ್ಸಸ್ ಆಸ್ ಎ ಪರ್ಸೆಂಟೇಜ್ ಆಫ್ ಇಶ್ಯೂ ಪ್ರೈಸ್, ಏನು ಇಶ್ಯೂ ಪ್ರೈಸ್ ಇದೆ ಅಲ್ವಾ, ಈ 100, 110, 30, 190 ಇದರ ಮೇಲೆ ಇಶ್ಯೂ ಎಕ್ಸ್ಪೆನ್ಸಸ್ ಡಿಪೆಂಡ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇಶ್ಯೂ ಎಕ್ಸ್ಪೆನ್ಸಸ್ ಆಸ್ ಎ ಪರ್ಸೆಂಟೇಜ್ ಆಫ್ ಇಶ್ಯೂ ಪ್ರೈಸ್. ಸೊ 10% ಇಲ್ಲಿ ಇಶ್ಯೂ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಯಾವುದರ 10% ಅಂತ ಹೇಳಿದ್ರೆ ಇಶ್ಯೂ ಪ್ರೈಸಿನ 10%. ಫಸ್ಟ್ ಕಂಪ್ನಿದು. ಸೆಕೆಂಡ್ ಕಂಪ್ನಿದು ಅದೇ ರೀತಿಯಾಗಿ 20% ಇಶ್ಯೂ ಎಕ್ಸ್ಪೆನ್ಸಸ್ ಆನ್ ಇಶ್ಯೂ ಪ್ರೈಸ್ 110. ಸೊ ಆವಾಗ ನಮಗೆ ಅಲ್ಲಿ ಇಶ್ಯೂ ಎಕ್ಸ್ಪೆನ್ಸಸ್ ಅಮೌಂಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇಶ್ಯೂ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ 2 ಕಾಲಮಿನ ಡೀಟೇಲ್ಸ್ ನಮಗೆ ಅಗತ್ಯ ಬೀಳುತ್ತೆ. ಲಾಸ್ಟ್ ಇನ್ಫಾರ್ಮೇಶನ್ ಎಸ್ಟಿಮೇಟೆಡ್ ಪರ್ಸೆಂಟೇಜ್ ಆಫ್ ಡಿವಿಡೆಂಟ್ ಅಂದರೆ ಕ್ಯಾಪಿಟಲ್ ಡಿ. ಸೊ ಡಿವಿಡೆಂಟ್ ಅನ್ನು ಸಹ ಇಲ್ಲಿ ನಮಗೆ ಅಮೌಂಟ್ ಅಲ್ಲಿ ಕೊಟ್ಟಿದ್ದೇನೆ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಮುಂಚಿನ ಕ್ಲಾಸಲ್ಲಿ ಹೇಳಿದ ಹಾಗೇನೆ ಡಿವಿಡೆಂಟ್ ಅನ್ನ ಯಾವತ್ತೂ ನಾವು ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಸೊಲ್ಯೂಷನ್ ಪಾರ್ಟಿಗೆ ಹೋಗುವ. ಫಸ್ಟ್ ಕಂಪನಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಫೇಸ್ ವ್ಯಾಲ್ಯೂ ಒಂದು ಕಾಲಮ್ ಅಲ್ಲಿ, ಅದಾದ ನಂತರ ಡಿವಿಡೆಂಟ್ ತಗೋಬೇಕು. ಫಾರ್ಮುಲಾದಲ್ಲಿ ಫಸ್ಟ್ ಕಂಪೋನೆಂಟ್ ಬರೋದು ಡಿ, ಆಮೇಲೆ ಕ್ಯಾಪಿಟಲ್ ಪಿ ಬರುತ್ತೆ. ಸೊ ಡಿವಿಡೆಂಟ್ ನಮಗೆ 35% ಅಂತ ಕೊಟ್ಟಿದ್ದಾರೆ. ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಫೇಸ್ ವ್ಯಾಲ್ಯೂ ಮೇಲೆ. ಸೊ ಇಲ್ಲಿ 35% ಆಫ್ ಫೇಸ್ ವ್ಯಾಲ್ಯೂ ₹10, ಸೊ 3.50 ಬರುತ್ತೆ. ಅದೇ ರೀತಿಯಾಗಿ ಎರಡನೇ ಕಂಪನಿ ಪ್ರತಿಭಾ ಇಂಡಸ್ಟ್ರೀಸ್. ಪ್ರತಿಭಾ ಇಂಡಸ್ಟ್ರೀಸಿನ ಡಿವಿಡೆಂಟ್ ಪರ್ಸೆಂಟೇಜ್ 20 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಫೇಸ್ ವ್ಯಾಲ್ಯೂ 10 ರೂಪೀಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 10 ಮಲ್ಟಿಪ್ಲೈಡ್ ಬೈ 20% 2. ನೆಕ್ಸ್ಟ್ ಮಲ್ಲು ಪೇಪರ್ಸ್ ಮಿಲ್ ಅದೇ ರೀತಿಯಾಗಿ 30% ಕೊಟ್ಟಿದ್ದಾರೆ. ಮತ್ತೆ ಗೀತಾಂಜಲಿ ಜಮ್ಸಿನ ಡಿವಿಡೆಂಟ್ ಪರ್ಸೆಂಟೇಜ್ 40 ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಿಯರ್ 30 and 40. ಸೊ ಫೇಸ್ ವ್ಯಾಲ್ಯೂ 10 ಅಂತ ಇದೆ. ಸೊ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇಲ್ಲಿ ಕ್ಯಾಪಿಟಲ್ ಡಿ ನಾವು ಈಗ ಫೈಂಡ್ ಔಟ್ ಮಾಡಿದ್ದೇವೆ. ಇವಾಗ ನಮಗೆ ಮಾರ್ಕೆಟ್ ಪ್ರೈಸ್ ಬೇಕು. ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಪಿ. ಸೊ ಮಾರ್ಕೆಟ್ ಪ್ರೈಸ್ ಇನ ಫಾರ್ಮುಲಾ ಏನಿದೆ, ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಇಶ್ಯೂ ಪ್ರೈಸ್, ಇದನ್ನೇ ನಾವು ಟೋಟಲ್ ಸೇಲ್ಸ್ ಪ್ರೈಸ್ ಅಂತ ಹೇಳಿ ಗಮನಿಸ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಕ್ವಿಟಿ ಶೇರ್ ಅನ್ನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದಾರೆ, ಶೇರ್ ಹೋಲ್ಡರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಶೇರ್ ಹೋಲ್ಡರ್ಸ್ 100 ರೂಪೀಸ್ ಅನ್ನ ಕೊಟ್ಬಿಟ್ಟು ಅವರು ಇಕ್ವಿಟಿ ಶೇರ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕೈಗೆ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೆ 100 ರೂಪೀಸ್ ಬರುತ್ತೆ. ಸೊ ಇದು ಇಶ್ಯೂ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಆಗುತ್ತೆ. ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ಶೇರ್ಸ್ ಅನ್ನ ನಾವು ಇಶ್ಯೂ ಮಾಡ್ತೇವೆ, ಅದ್ರ ಮೇಲೆ ನಮಗೆ ಶೇರ್ ಹೋಲ್ಡರ್ಸ್ ಇಂದ ಸಿಕ್ಕಂತ ಹಣ 100 ರೂಪೀಸ್. ಈ ಪರ್ಟಿಕ್ಯುಲರ್ ಕೇಸ್ ತಗೊಂಡಾಗ ₹100. ಸೊ 100 ಅಂತ ತಗೊಂಡ್ವಿ. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಸೊ ಇಶ್ಯೂ ಎಕ್ಸ್ಪೆನ್ಸಸ್ ಹೇಗೆ ಅಂತ ಹೇಳಿದ್ರೆ, ಕ್ವೆಶ್ಚನ್ ಅಲ್ಲಿ ನಮಗೆ 10% ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ ಇಶ್ಯೂ ಪ್ರೈಸ್ 100 ರೂಪೀಸ್. ಸೊ
ಸೊ ಇಲ್ಲಿ ನಾವು 10% ಇಶ್ಯೂ ಪ್ರೈಸ್ 100 rupees. ಸೊ ಇದರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 10 rupees ಸಿಗುತ್ತೆ. ಸೊ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ 10 ಮಾಡಿದಾಗ ನಮಗೆ ಸಿಗುವಂಥದ್ದು ಮಾರ್ಕೆಟ್ ಪ್ರೈಸ್ ₹90 ಅಥವಾ ನೆಟ್ ಸೇಲ್ಸ್ ಪ್ರೊಸೀಡ್ಸ್ 90. ಎರಡನೇ ಕಂಪ್ನಿಗೆ ಹೋದಾಗ ಪ್ರತಿಭಾ ಇಂಡಸ್ಟ್ರೀಸ್ ಅಂತ ಹೋದಾಗ ಇಲ್ಲಿ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಹೇಗೆ ಅಂತ ಹೇಳಿದ್ರೆ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಅಂದರೆ ಇಶ್ಯೂ ಪ್ರೈಸ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಪ್ರತಿಭಾ ಇಂಡಸ್ಟ್ರೀಸ್ ಇಂದು 110 ಮೈನಸ್ ಇಲ್ಲಿ 110 ಕನ್ಸಿಡರ್ ಮಾಡಿದ್ದೇವೆ ಮೈನಸ್ ಈಗ ಇಶ್ಯೂ ಎಕ್ಸ್ಪೆನ್ಸ್ ತಗೋಬೇಕು. ಸೊ ಇಶ್ಯೂ ಎಕ್ಸ್ಪೆನ್ಸಸ್ ಹೇಗೆ ತಗೊಳ್ತೇವೆ 20% ಆಫ್ 110. ಸೊ ಇಲ್ಲಿ 20% ಆಫ್ 110 ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ ನಮಗೆ ಇಲ್ಲಿ ಕ್ಯಾಪಿಟಲ್ ಪಿ ಅಥವಾ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಶೇರ್ ಪರ್ ಶೇರ್ ₹88 ಬರುತ್ತೆ. ಮೂರನೇ ಕಂಪನಿ ಮಲ್ಲು ಪೇಪರ್ಸ್ ಮಿಲ್ಲಿನ ಇಶ್ಯೂ ಪ್ರೈಸ್ ಅದೇ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಆಗಿರುತ್ತೆ ₹30 ಮೈನಸ್ ಇಲ್ಲಿ ₹30 ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ತಗೋಬೇಕು. ಇಶ್ಯೂ ಎಕ್ಸ್ಪೆನ್ಸಸ್ ಏನು ಹೇಳ್ತಾ ಇದ್ದಾರೆ 20% ಆಫ್ ಇಶ್ಯೂ ಪ್ರೈಸ್ 30. ಸೊ 20% ಆಫ್ ₹30 6 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ ಇಲ್ಲಿ ಸೇಲ್ಸ್ ಪ್ರೊಸೀಡ್ಸ್ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ₹24 ಬರುತ್ತೆ. ನೆಕ್ಸ್ಟ್ ನಾಲ್ಕನೇ ಕಂಪ್ನಿ ಗೀತಾಂಜಲಿ ಜಮ್ಸಿನ ಇಶ್ಯೂ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ 190 ಇದೆ. ಸೊ ಇಲ್ಲಿ 190 ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಎಷ್ಟು 30% ಆಫ್ ₹190 30% ಆಫ್ ₹190 ಮಾಡಿ ಸಿಂಪ್ಲಿಫೈ ಮಾಡಿದಾಗ ₹133 ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಬರುತ್ತೆ. ಇದನ್ನು ನಾವು ಕ್ಯಾಪಿಟಲ್ ಪಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಲಾಸ್ಟ್ ಕಾಲಮಿನಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. KE ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಅಂದರೆ ಕ್ಯಾಪಿಟಲ್ ಪಿ ಮಲ್ಟಿಪ್ಲೈಡ್ ಬೈ 100. ಸೊ ಇಲ್ಲಿ ಕ್ಯಾಪಿಟಲ್ ಡಿ ಡಿವಿಡೆಂಟ್ ನೋಡ್ಬೇಕು ಇಲ್ಲಿ ಎಷ್ಟಿದೆ 3.5 ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಕ್ಯಾಪಿಟಲ್ ಪಿ ಇದೆ ಮಾರ್ಕೆಟ್ ಪ್ರೈಸ್ ಆಗಿರುತ್ತೆ ಕ್ಯಾಪಿಟಲ್ ಪಿ 90 ಮಲ್ಟಿಪ್ಲೈಡ್ ಬೈ 100. ಸೊ ಸಿಂಪ್ಲಿಫೈ ಮಾಡಿದಾಗ 3.9 ಬರುತ್ತೆ. ಎರಡನೇ ಕಂಪನಿ ಪ್ರತಿಭಾ ಇಂಡಸ್ಟ್ರೀಸ್ ಅದರ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಡಿವಿಡೆಂಡ್ ₹2 ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ 88 ಮಲ್ಟಿಪ್ಲೈಡ್ ಬೈ 100. ಸೊ ಇದು 2.27% ಬರುತ್ತೆ. ಥರ್ಡ್ ಕಂಪನಿ ಮಲ್ಲು ಪೇಪರ್ಸ್ ಮಿಲ್ ಡಿವಿಡೆಂಡ್ ₹3 ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ₹24 ಮಲ್ಟಿಪ್ಲೈಡ್ ಬೈ 100. ಸೊ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ 12.5%. ಲಾಸ್ಟ್ ಕಂಪನಿ ಗೀತಾಂಜಲಿ ಜಮ್ಸ್ ಡಿ ₹4 ಡಿವೈಡೆಡ್ ಬೈ ಕ್ಯಾಪಿಟಲ್ ಪಿ ಮಾರ್ಕೆಟ್ ಪ್ರೈಸ್ 133 ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ಗೀತಾಂಜಲಿ ಜಮ್ಸಿನ ಕಾಸ್ಟ್ ಆಫ್ ಕ್ಯಾಪಿಟಲ್ 3.01% ಬರುತ್ತೆ. ಸೊ ಈ ರೀತಿಯಾಗಿ 12 ಮಾರ್ಕ್ಸ್ಗೆ ಅಥವಾ 6 ಮಾರ್ಕ್ಸ್ಗೆ ಕ್ಯಾಲ್ಕುಲೇಷನ್ ಅನ್ನು ಮಾಡಬೇಕಾಗುತ್ತೆ. ಇಲ್ಲಿ ಗಮನ ಕೊಡುವಂಥ ವಿಷಯ ಏನು ಅಂತ ಹೇಳಿದರೆ 3 ಡಿಜಿಟ್ಸ್ಗೆ ಪಾಯಿಂಟ್ ಆದ ನಂತರ ಡೆಸಿಮಲ್ ಆದ ನಂತರ 3 ಅಥವಾ 4 ಅಥವಾ 5 ಡಿಜಿಟ್ಸ್ ಅನ್ನು ಬರೀಲಿಕ್ಕೆ ಹೋಗಬೇಡಿ, ರೌಂಡ್ ಅಪ್ ಮಾಡಬೇಡಿ. ರೌಂಡ್ ಅಪ್ ಎಷ್ಟು ಡಿಜಿಟ್ಸ್ಗೆ ಮಾಡಬೇಕು ಅಂತ ಹೇಳಿದರೆ ಪಾಯಿಂಟ್ ಆದ ನಂತರ 2 ಡಿಜಿಟಿಗೆ ನಾವು ಇದನ್ನು ರೌಂಡ್ ಅಪ್ ಮಾಡಬೇಕಾಗುತ್ತೆ. 3.90%, 2.27%, 278 ಆ ಥರ ಎಲ್ಲ ಇದ್ದರೆ ಅದನ್ನು ಸೆಕೆಂಡ್ ಡಿಜಿಟ್ಗೆ ಅದನ್ನು ರೌಂಡ್ ಅಪ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಇವತ್ತಿನ ಕ್ಲಾಸಿನಲ್ಲಿ 2 ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮನ್ನು ಸ್ಟಡಿ ಮಾಡಿದ್ವಿ. ಥ್ಯಾಂಕ್ ಯು.